ಎಲ್ಲ ಗುರುಬಂಧುಗಳಿಗೆ ನನ್ನ ನಮಸ್ಕಾರ. ವಿಡಿಯೋ ಚಿಕ್ಕದ್ದು, ಆದರೆ ಈ ವಿಡಿಯೋದಲ್ಲಿ ಬರುವಂತಹ ಸಂದೇಶ ದೊಡ್ಡದಿದೆ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಶೃಂಗೇರಿ ಪೀಠದ ಮಾಣಿಕ್ಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಕೆಲವೊಂದು ಸಂದೇಶಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯ ವಾಸ್ತು ಸರಿ ಇಲ್ಲ. ನಾವು ಪಶ್ಚಿಮ ದಿಕ್ಕಿಗೆ ನಾವು ಮನೆಯ ಬಾಗಿಲನ್ನ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ವ್ಯವಹಾರದಲ್ಲಿ ನಾವು ನಷ್ಟ ಅನುಭವಿಸ್ತಾ ಇದ್ದೀವಿ. ಅಥವಾ ದಕ್ಷಿಣ ದಿಕ್ಕಿಗೆ ಬಾಗಿಲಿದೆ, ಅದಕ್ಕಾಗಿ ನಷ್ಟ ಅನುಭವಿಸ್ತಾ ಇದ್ದೀವಿ, ನಾವು ಚೆನ್ನಾಗಿಲ್ಲ ಅಂತಕ್ಕಂಥವ್ರು. ಅಥವಾ ನಮ್ಮ ಮನೆಯಲ್ಲಿ ಈ ಮೂರ್ತಿ ಇದೆ, ಅದು ಸುಮಾರು 2-3 ತಲೆಮಾರುಗಳಿಂದಿದೆ, ಅಥವಾ ಸುಮಾರು ವರ್ಷಗಳಿಂದ ಆ ಮೂರ್ತಿಯನ್ನು ನಾವು ಇಟ್ಕೊಂಡಿದ್ದೇವೆ, ಆ ಮೂರ್ತಿಯಿಂದಲೇ ನಮ್ಮ ಸಮಸ್ಯೆಗಳು ನಮಗೆ ನಮ್ಮ ಮನೆಯಲ್ಲಿ ಬಂದಿದೆ ಅನ್ನುವಂಥವ್ರು ಸ್ವಲ್ಪ ಜನ ಇದ್ದೇ ಇರ್ತೀರಿ. ಅಂಥವರಿಗೆ ಈ ವಿಡಿಯೋ. ಒಂದು ಸಂಜೆ ಶೃಂಗೇರಿ ಮಠಕ್ಕೆ ನಡ್ಕೊಳ್ತಕ್ಕಂತಹ ಒಬ್ಬ ಶಿಷ್ಯರು ಒಬ್ಬರು ದೊಡ್ಡದಾಗಿರ್ತಕ್ಕಂಥ ಪಚ್ಚೆಯ ಲಿಂಗವನ್ನ ತಂದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಮುಂದೆ ಇಡ್ತಾರೆ. ಆಗ ಗುರುಗಳು ಕೇಳ್ತಾರೆ, ಏನಪ್ಪ, ಏನ್ ಸಮಾಚಾರ, ಲಿಂಗವನ್ನ ಇಟ್ಟಿದೆಯಲ್ಲ ಅಂತ ಕೇಳಿದಾಗ ಆ ಶಿಷ್ಯ ಹೇಳ್ತಾರೆ, ಗುರುಗಳೇ, ಈ ಲಿಂಗ ನಮ್ಮ ಮನೆಯಲ್ಲಿ ಸುಮಾರು ತಲೆಮಾರುಗಳಿಂದಲೂ ಕೂಡ ಇದೆ. ಆದರೆ ಇವತ್ತಿನ ಆರ್ಥಿಕ ಸ್ಥಿತಿ ನಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿಲ್ಲ, ಆರ್ಥಿಕ ಮುಗ್ಗಟ್ಟು ಬಂದ್ಬಿಟ್ಟಿದೆ ಗುರುಗಳೇ. ಹಂಗಾಗಿ ನಾವು ಈ ಲಿಂಗಕ್ಕೆ ಸರಿಯಾಗಿರ್ತಕ್ಕಂತಹ ಕ್ರಮದಲ್ಲಿ ನಾವು ಪೂಜೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಅಸಮರ್ಥರಾಗಿದ್ದೇವೆ. ಹಂಗಾಗಿ ದಯಮಾಡಿ ಸನ್ನಿಧಾನ ಈ ಲಿಂಗವನ್ನ ತಮ್ಮ ಬಳಿ ಒಪ್ಪಿಸ್ಕೋಬೇಕು, ಮಠದಲ್ಲಿ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನನ್ನ ಪ್ರಾರ್ಥನೆ ಅಂತ ಆ ಶಿಷ್ಯರು ಭಿನ್ನವಿಸ್ಕೋತಾರೆ. ಆಗ ಗುರುಗಳು ಹೇಳ್ತಾರೆ, ಏನಪ್ಪ, ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡೋದು ಅಂದ್ರೆ ಹೆಂಗೆ? ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀರಲ್ವಾ? ಬಡತನ ಬಂತು ಅಂತೇಳಿ ಊಟ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರಾ? ಇಲ್ಲ ಅಲ್ವಾ? ಗುರುಗಳು ಮರುಪ್ರಶ್ನೆ ಕೇಳ್ತಾರೆ ಶಿಷ್ಯರಿಗೆ. ಆಗ ಶಿಷ್ಯ ಹೇಳ್ತಾರೆ, ಇಲ್ಲ ಸ್ವಾಮಿ. ಮತ್ತೆ ಗುರುಗಳು ಹೇಳ್ತಾರೆ, ಹಾಗಾದರೆ ಊಟವನ್ನ ಬಡತನದಿಂದ ನಿಲ್ಲಿಸಿಲ್ಲ ಅನ್ನೋದಾದ್ರೆ ಪೂಜೆ ಮಾಡ್ಲಿಕ್ಕೆ ನಿಮ್ಗಿರ್ತಕ್ಕಂತಹ ತೊಂದರೆ ಆದ್ರೂ ಏನಪ್ಪ? ಭಗವಂತ ಅಂತೂ ಏನನ್ನು ತಿನ್ನೋದಿಲ್ಲ, ಆತ ಯಾವತ್ತೂ ಕೂಡ ಹಸಿವಿನಿಂದ ಇದ್ದಿದ್ದಿಲ್ಲ. ನೀವೇನನ್ನ ನಿತ್ಯವೂ ಕೂಡ ಬಳಸ್ತೀರಿ, ಆಹಾರವನ್ನ ಅಡಿಗೆ ಮಾಡೇ ಮಾಡ್ತೀರಲ್ಲ, ಆ ಅಡಿಗೆ ಮಾಡ್ತಕ್ಕಂಥ ಆಹಾರವನ್ನೇ ಅವನಿಗೆ ಅರ್ಪಣೆ ಮಾಡಿದ್ರೆ ನೀವು ತಿಂದ್ರಾಯ್ತಲ್ಲಪ್ಪ. ಆತ ಏನು ಕೊಟ್ಟಿದ್ದಾನೆ ಅದನ್ನ ಕೃತಜ್ಞತೆಯಿಂದ ಸ್ಮರಿಸ್ಕೊಂಡು ಅದೇ ಆಹಾರವನ್ನ ಅವನಿಗೆ ನೈವೇದ್ಯವನ್ನ ಮಾಡಿ ಅದಾದ್ಮೇಲೆ ಸ್ವೀಕಾರ ಮಾಡಿ. ದೇವರು ನಿಮ್ಮಿಂದ ಏನನ್ನು ಬಯಸೋದಿಲ್ಲಪ್ಪ. ವಿಶಿಷ್ಟವಾಗಿರ್ತಕ್ಕಂತಹ ಹಲವಾರು ಮೂರ್ತಿಗಳು ಇದ್ರೂ ಕೂಡ ಆ ಮೂರ್ತಿಗಳಿಗೆ ನೀವು ಊಟ ಮಾಡ್ತಕ್ಕಂತಹ ಶಾಸ್ತ್ರ ನಿಷಿದ್ಧವಲ್ಲದೆ ಇರ್ತಕ್ಕಂತಹ ಪದಾರ್ಥವನ್ನ ನೀವು ನಿವೇದನೆ ಮಾಡಿದ್ರೆ ಸಾಕು. ಅದಕ್ಕಾಗಿ ನೀವು ವಿಶೇಷವಾಗಿರ್ತಕ್ಕಂತಹ ಶ್ರಮವನ್ನ ಪಡಬೇಕಾದಿಲ್ಲ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಖರ್ಚು ಇರೋದಿಲ್ಲ. ಹಿಂಗಿರ್ಬೇಕಾದ್ರೆ ಪೂಜೆ ಮಾಡ್ಲಿಕ್ಕೆ ತಾವು ಅಸಮರ್ಥ ಅಂತ ಅನ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದಕ್ಕೆ? ಯಾಕೆ ಅನ್ಕೋತಾ ಇದ್ದೀರಾ? ನೀವೆಷ್ಟೇ ಬಡವರಾಗಿದ್ರು ಕೂಡ ಊಟವನ್ನ ಬಿಟ್ಟಿಲ್ಲ, ಹಾಗಾಗಿ ಅಸಮರ್ಥರು ಅಂತೇಳಿ ಹೇಳ್ಬಾರ್ದು. ಒಂದು ಹಣ್ಣು, ಕೊನೆಗೆ 1 ಲೋಟ ಹಾಲು, ಅದೂ ಆಗ್ಲಿಲ್ಲ ಅಂದ್ರೆ 1 ಲೋಟ ನೀರನ್ನ ಕೊನೆಗೆ ನಿವೇದನೆಯನ್ನ ಮಾಡಿ ದೇವರಿಗೆ, ಅಷ್ಟೇ ಸಾಕು. ಈ ಮೇಲಿನ ಕಾರಣಗಳು ಯಾವುದು ಇರದೇ ಇದ್ರೆ ನೀವು ಈ ಮಹಾಲಿಂಗವನ್ನ ನೀವು ತಗೊಂಡೋಗಬಹುದು ಅಂತೇಳಿ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ದಿನೇ ದಿನೇ ಹೆಚ್ಚಿಚಾರ್ತಕ್ಕಂತಹ ನನ್ನ ಕಷ್ಟಗಳಿಗೆಲ್ಲ ಈ ಶಿವಲಿಂಗ ನನ್ನ ಮನೇಲಿರೋದೇ ಕಾರಣ ಅಂತೇಳಿ ನನ್ನ ಒಂದು ನಂಬಿಕೆ. ಅದು ನನಗೆ ಆಗ ಬರ್ತಾ ಇಲ್ಲ. ಹಾಗಾಗಿ ಹಲವಾರು ದಿನಗಳಿಂದ ನನ್ನ ಮನಸ್ಸಲ್ಲಿ ಈ ಲಿಂಗವನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಹೊರಗಡೆ ಕೊಡಬೇಕು ಅಂತೇಳಿ ನನ್ನ ಚಿಂತೆ ಇತ್ತು. ಹಾಗಾಗಿ ನಿಮಗೆ ಇದನ್ನ ಅರ್ಪಣೆ ಮಾಡಲಿಕ್ಕೆ ನಾನು ತಗೊಂಡು ಬಂದಿದ್ದೇನೆ ಅಂತೇಳಿ ಶಿಷ್ಯರು ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಈಗಲೂ ಹಾಗೆ ಅನಿಸ್ತಾ ಇದೆಯೇನಪ್ಪ? ನಿಮ್ಮ ತಂದೆ ತಾತ ಮುತ್ತಾತರಿಂದಲೂ ಕೂಡ ನಿಮ್ಮ ಮನೆ ಸಮೃದ್ಧಿಯಿಂದ ಕೂಡಿತ್ತು. ಆ ಸಮೃದ್ಧಿಯಿಂದ ಕೂಡಿರ್ಬೇಕಾದ್ರೂ ಕೂಡ ಈ ಲಿಂಗ, ಈ ಶಿವಲಿಂಗ ನಿಮ್ಮ ಮನೇಲೇ ಇತ್ತಲ್ವಾ? ಶಿಷ್ಯರು ಹೇಳ್ತಾರೆ, ಹೌದು ಇತ್ತು. ಗುರುಗಳು ಹೇಳ್ತಾರೆ,
ಈ ಪವಿತ್ರವಾಗಿರ್ತಕ್ಕಂಥ ಲಿಂಗ ತಮ್ಮ ಮನೆಯಲ್ಲೇ ಇರೋದ್ರಿಂದಲೇ ತಾವೆಲ್ಲ ಐಶ್ವರ್ಯವಂತರಾಗಿ ಸುಖ ಸಂತೋಷದಲ್ಲಿ ಇದ್ವಿ ಅಂತೇಳಿ ನಿಮ್ಮ ತಾತ ನಿಮ್ಮ ಮುತ್ತಾತ ಭಾವಿಸಿದ್ರು. ಅದಕ್ಕಾಗಿ ಅವ್ರಂಗಿದ್ರು. ಆದರೆ ಈಗ ಬರಬರುತ್ತಾ ಏನೇ ಒಂದು ಸಮಸ್ಯೆ ಉದ್ಭವ ಆಗಿದ್ರು ಕೂಡ ಆ ಎಲ್ಲಾ ಸಮಸ್ಯೆಗಳು ಕೂಡ ನನ್ನ ಮನೆಯಲ್ಲಿರ್ತಕ್ಕಂಥ ಈ ಶಿವಲಿಂಗದಿಂದಲೇ ಉತ್ಪತ್ತಿಯಾಗಿದ್ದೆ ಅನ್ನುವಂಥದ್ದು ನಿಮ್ಮ ಭಾವನೆ. ಕಲ್ಯಾಣಕರ ಮೂರ್ತಿಯಾಗಿರ್ತಕ್ಕಂತಹ ಈ ವಿಗ್ರಹ ಅಮಂಗಳವನ್ನ ಮಾಡೋದಿಲ್ಲ. ಆದರೆ ಈ ವಿಗ್ರಹ ಅಮಂಗಲವನ್ನ ಮಾಡ್ತಾ ಇದೆ, ಇದು ಶಾಪ ಮೂರ್ತಿ ಅಂತೇಳಿ ನೀವು ನಿಮ್ಮ ಮನಸ್ಸಲ್ಲಿ ಯಾವಾಗ ಭಾವನೆಯನ್ನು ಇಟ್ಕೊಂಡ್ರೋ, ಭಾವಿಸಲ್ಪಟ್ರೋ, ಆ ಭಾವನೆಯನ್ನು ಇಟ್ಕೊಂಡ ಮೇಲೆ ತೊಂದರೆಗಳು ನಿಮ್ಮ ಬೆನ್ನಟ್ಟಿವೆ. ತಪ್ಪನ್ನ ಇದರ ಮೇಲೆ ಆರೋಪಿಸ್ತಕ್ಕಂಥದ್ದು ಸರಿಯಲ್ಲ. ಯಾವಾಗ ನಿಮ್ಮ ಮನಸ್ಸಲ್ಲಿ ಅಸಂಗತವಾಗಿರ್ತಕ್ಕಂತಹ ಭಾವನೆ ಮೂಡ್ತೋ ಅದೇ ನಿಮ್ಮ ಎಲ್ಲ ದುಃಖಗಳಿಗೂ ಕೂಡ ಕಾರಣ ಆಯಿತು. ಹಂಗಾಗಿ ಈ ಮೂರ್ತಿ ನಿಮ್ಮ ಬಳಿ ಇರುವಷ್ಟು ಕಾಲವೂ ಕೂಡ ಪ್ರತಿ ಕ್ಷಣದಲ್ಲಿಯೂ ಕೂಡ ನೀವು ದೈವದ್ರೋಹವನ್ನೇ ಮಾಡಿದ್ದೀರಿ, ಆತ್ಮದ್ರೋಹವನ್ನೇ ಮಾಡಿದ್ದೀರಿ. ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ಲಿಂಗದ ಮೇಲೆ ನೀವು ಸಮಸ್ಯೆಗಳನ್ನ ಲಿಂಗದ ಮೇಲೆ ಹಾಕಿದ್ದೀರಿ. ಹಂಗಾಗಿ ಈ ಶಿವಲಿಂಗವನ್ನ ನೀವು ನಮ್ಮ ಬಳಿಯಲ್ಲೇ ಬಿಡಿ ಅಂತೇಳಿ ಗುರುಗಳು ಹೇಳ್ತಾರೆ. ಆಗ ಮತ್ತೆ ಗುರುಗಳು ಕೇಳ್ತಾರೆ, ಬೇರೆ ಮೂರ್ತಿ ಇದೆಯಾ ನಿತ್ಯ ಪೂಜೆ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಆ ಶಿಷ್ಯರು ಹೌದು ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಆ ನಿತ್ಯ ಪೂಜೆ ಮಾಡಲಿಕ್ಕೆ ಇರ್ತಕ್ಕಂತಹ ಮೂರ್ತಿಗಳಿಗಾದ್ರೂ ಕೂಡ ನೀವು ಭೋಜನವನ್ನು ಮಾಡುವಂತಹ ಮೊದಲು ಅವುಗಳಿಗೆ ನೈವೇದ್ಯವನ್ನ ಸಲ್ಲಿಸಿ. ಆ ನೈವೇದ್ಯವನ್ನ ಸಲ್ಲಿಸಿದ ನಂತರವಷ್ಟೇ ನೀವು ಆಹಾರವನ್ನ ನೀವು ಸ್ವೀಕಾರ ಮಾಡಿ. ನೀವೆಷ್ಟೇ ದಟ್ಟ ದರಿದ್ರರಾಗಿದ್ರೂ ಕೂಡ ದೇವತಾರ್ಚನೆಯನ್ನ ಅಲಕ್ಷ್ಯ ಮಾಡಬಾರದು. ನಾವು ಭಗವಂತನಿಗೆ ಏನನ್ನು ಪ್ರತ್ಯೇಕವಾಗಿ ಸಮರ್ಪಣೆಯನ್ನ ಮಾಡಬೇಕಾದಿಲ್ಲ. ನಮಗೆ ಭಗವಂತ ಏನನ್ನ ಕೊಟ್ಟಿದ್ದಾನೆ, ನಾವೇನನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ, ನಾವು ಸ್ವೀಕಾರ ಮಾಡಲಿಕ್ಕೆ ಮುನ್ನವೇ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ ನಾವು ಸ್ವೀಕಾರ ಮಾಡಿದ್ರೆ ಅದು ಭಗವಂತನಿಗೆ ಅರ್ಪಣೆಯಾಗತ್ತೆ ಅಂತ ಗುರುಗಳು ಹೇಳ್ತಾರೆ. ಹಸಿವು ನಮಗಾದಾಗ ನಾವು ಚೆನ್ನಾಗಿ ಊಟ ಮಾಡ್ತಕ್ಕಂತಹ ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಕರ್ಕೊಂಡು ಬಂದು ಆತನಿಗೆ ಊಟವನ್ನ ಹಾಕಿ ಆತನಿಗೆ ಊಟವನ್ನ ಬಡಿಸಿದ್ರೆ ನಮ್ಮ ಹಸಿವು ಯಾವ ರೀತಿಯಲ್ಲಿ ಹಿಂಗೋದಿಲ್ವೋ, ಊಟ ಮಾಡ್ತಕ್ಕಂತಹ ಕ್ರಮ ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನಾವೇ ಊಟವನ್ನ ಮಾಡಿದ್ರೆ ಯಾವ ರೀತಿ ನಮ್ಮ ಹಸಿವು ಹಿಂಗುತ್ತೋ ಅದೇ ರೀತಿಯಲ್ಲಿ ನಾವು ಪೂಜೆಯನ್ನ ಮಾಡಿದ್ರೆ ಮಾತ್ರ ಆ ಪುಣ್ಯದ ಫಲ ನಮಗೆ ಬರುತ್ತೆ ಹೊರತು ಬೇರೆಯವರಿಂದ ಪೂಜೆ ಮಾಡಿಸಿದ್ರೆ ಆ ಪುಣ್ಯ ದಕ್ಕಲ್ಲಪ್ಪ ಅಂತಾರೆ ಗುರುಗಳು. ಕೆಲವು ಶ್ರೀಮಂತರು ನಿತ್ಯವೂ ಕೂಡ ದೇವರ ಪೂಜೆಯನ್ನ ಮಾಡ್ತಕ್ಕಂಥದ್ದು ತಮ್ಮ ಅಂತಸ್ತಿಗೆ ಕಡಿಮೆ ಅಂತೇಳಿ ಭಾವಿಸಿ ಯಾರಾದರೂ ವೈದಿಕರನ್ನ ಪೂಜೆ ಮಾಡಲಿಕ್ಕೆ ನೇಮಕವನ್ನ ಮಾಡ್ತಾರೆ. ಅಲ್ಪ ಸಂಭಾವನೆಯ ಮೇಲೆ ಪ್ರತಿಫಲಕ್ಕಾಗಿ ಶಾಸ್ತ್ರಿಗಳು ಭಟ್ಟರ ಪೂಜೆಯನ್ನ ಮಾಡೋದ್ರಿಂದ ಯಾವ ಅಧ್ಯಾತ್ಮ ಪುಣ್ಯವೂ ಕೂಡ ಅವರಿಗೆ ದೊರಕೋದಿಲ್ಲ. ಆ ಶ್ರೀಮಂತ ತಾನೇ ಪೂಜೆ ಮಾಡದ್ದರಿಂದ ಆತನಿಗೂ ಕೂಡ ಯಾವ ಆಧ್ಯಾತ್ಮಿಕ ಫಲವೂ ಕೂಡ ಲಭಿಸೋದಿಲ್ಲ. ಈ ರೀತಿಯ ಪೂಜೆಯಿಂದ ಇಬ್ಬರಿಗೂ ಕೂಡ ಪಾರಮಾರ್ಥಿಕ ಪ್ರಯೋಜನ ಇಲ್ಲ. ಒಟ್ಟಿನಲ್ಲಿ ಶ್ರೀಮಂತ ತನ್ನ ಧನವನ್ನ ಬಡವರಿಗೆ ಹಂಚಲಿಕ್ಕೆ ಇದೊಂದು ಸುರಕ್ಷಿತವಾಗಿರ್ತಕ್ಕಂತಹ ಮಾರ್ಗ. ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಜಟಿಲವಾಗಿರ್ತಕ್ಕಂತಹ ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನ ಬೇರೆಯವರ ಸಹಾಯದಲ್ಲೇ ಮಾಡ್ಲಿಕ್ಕಾಗೋದಿಲ್ಲ. ಅಂತಹ ಕಾರ್ಯಗಳಿಗೆ ವೈದಿಕರ ಸಹಾಯ ಬೇಕು. ಆದರೆ ನಿತ್ಯ ಮಾಡ್ತಕ್ಕಂತಹ ಪೂಜೆ ಅಂತಹ ಜಟಿಲವಾಗಿಲ್ಲದೆ ಇರೋದ್ರಿಂದ ಹಾಗಾಗಿ ನಿತ್ಯವೂ ಕೂಡ ಪೂಜೆಯನ್ನ ಯಾರಿಗೆ ಪುಣ್ಯ ಬೇಕು ಅಂತ ಅನ್ಕೋತಾರೆ ಅವರು ಮಾಡಲೇಬೇಕು. ಆತನ ನಿತ್ಯ ಪೂಜೆಯನ್ನ ಮಾಡಿದ್ರೆ ಮಾತ್ರ ಆತನಿಗೆ ಪುಣ್ಯದ ಫಲ ಬರುತ್ತೆ ಅಂತೇಳಿ ಗುರುಗಳು ಶಿಷ್ಯರಿಗೆ ಉಪದೇಶವನ್ನ ಕೊಡ್ತಾರೆ. ವಾತಾವರಣ ಎಷ್ಟೇ ಪ್ರತಿಕೂಲವಾಗಿದ್ರೂ ಕೂಡ ಸರ್ವದಾ ಪ್ರತ್ಯಕ್ಷನಾಗಿರ್ತಕ್ಕಂತಹ ಭಗವಂತನನ್ನ ಮರೀದೆ ಆತನನ್ನ ನಾವು ಸ್ಮರಿಸಬೇಕು. ಆತನನ್ನ ಸ್ಮರಿಸಿ ಆತನ ಕರುಣಾ ಪ್ರಸಾದದಿಂದ ನಮಗೆ ಏನು ಸಿಕ್ಕಿದೆಯೋ ಅದನ್ನ ನಾವು ಕೃತಜ್ಞತೆಯಿಂದ ಹೃತ್ಪೂರ್ವಕವಾಗಿ ಸ್ಮರಿಸಿಕೊಂಡು ಅವನಿಗೆ ನಾವು ನಿವೇದನೆಯನ್ನ ಮಾಡಬೇಕು ಅನ್ನುವಂಥದ್ದು ಗುರುಗಳ ಆಶಯ ಅಂತೇಳಿ ಗುರುಗಳು ಶಿಷ್ಯರಿಗೆ ಅಪ್ಪಣೆಯನ್ನ ಮಾಡ್ತಾರೆ. ಹಂಗಾಗಿ ಇದರಿಂದ ನಮಗೇನು ಮಾಹಿತಿ ಸಿಗುತ್ತೆ ಅನ್ನೋದಾದ್ರೆ, ನಮ್ಮ ಮನೆಯಲ್ಲಿ ನರಸಿಂಹ ಮೂರ್ತಿಯನ್ನೇ ಇಟ್ಕೋಬಾರ್ದು. ನರಸಿಂಹ ಮೂರ್ತಿಯನ್ನೇ ಇಟ್ಕೊಂಡ್ರೆ ಮನೆಯಲ್ಲಿ ಜಗಳ ಬರುತ್ತೆ, ಮನೆಯಲ್ಲಿ
ಕೋಪ ಬರುತ್ತೆ ಎಲ್ರಿಗೂ ಅನ್ನುವಂಥವ್ರು ಇದ್ದಾರೆ. ದುರ್ಗಾಮೂರ್ತಿಯನ್ನು ಇಟ್ಕೋಬಾರ್ದು, ದುರ್ಗೆ ಸಾತ್ವಿಕ ಸ್ವರೂಪ ಅಲ್ಲ, ಅದು ತಾಮಸಿಕ ಸ್ವರೂಪ ಆಗಿರೋದ್ರಿಂದ, ಆ ದೇವಿಯ ಉಗ್ರ ರೂಪ ಆಗಿರೋದ್ರಿಂದ ಮನೆಯಲ್ಲಿ ಜಗಳ ಆಗತ್ತೆ ಅಂತಕ್ಕಂಥವ್ರು ಇದ್ದಾರೆ. ಆದರೆ ದುರ್ಗೆ ಯಾರಿಗೆ? ರಾಕ್ಷಸರಿಗೆ, ಅಸುರರಿಗೆ ಅವಳು ದುರ್ಗೆ. ಆದರೆ ಅವಳನ್ನ ಪೂಜೆ ಮಾಡ್ತಕ್ಕಂತಹ ಸಾತ್ವಿಕರಿಗೆ ಅವಳು ದುರ್ಗಿ ಅಲ್ಲ, ಅವಳು ಸೌಮ್ಯಕೇಶ್ವರಿ ಆಗಿರ್ತಾಳೆ. ನರಸಿಂಹನು ಅಷ್ಟೇ. ಯಾರಿಗೆ ಉಗ್ರ ನರಸಿಂಹ ಅಂದ್ರೆ, ಆತ ಹಿರಣ್ಯಕಶ್ಯಪು ಯಾರಿದ್ದಾರೆ ಅವರಿಗೆ ಆತ ಉಗ್ರ ನರಸಿಂಹ. ಭಕ್ತಿಯಿಂದ ಸಾತ್ವಿಕ ಜೀವನವನ್ನ ಮಾಡ್ತಕ್ಕವರಿಗೆ ಆತ ಯಾವತ್ತೂ ಕೂಡ ಲಕ್ಷ್ಮೀ ನರಸಿಂಹ, ಪ್ರಹ್ಲಾದ ನರಸಿಂಹ, ಶಾಂತಿ ನರಸಿಂಹನೇ ಆಗಿರ್ತಾನೆ ಅಂತಕ್ಕಂಥದ್ದು. ಹಂಗಾಗಿ ಇಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂದ್ರೆ, ಯಾವುದನ್ನ ನಾವು ಶಾಸ್ತ್ರ ಸಮ್ಮತವಾಗಿದೆ, ಯಾವುದಕ್ಕೆ ಶಾಸ್ತ್ರ ಸಮ್ಮತವಾಗಿದೆ, ಯಾವುದನ್ನ ಮಾಡಬಹುದು ಅನ್ನುವಂಥದ್ದು ನಮಗೆ ಶಾಸ್ತ್ರಗಳು ನಮಗೆ ಉಪದೇಶವನ್ನು ಕೊಟ್ಟಿದ್ದಾವೆ. ಅಂತಹ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಕೆಲವೊಂದು ಆಚರಣೆಗಳನ್ನ ನಾವು ಮಾಡಲೇಬೇಕು ಅನ್ನುವಂಥದ್ದು ಈ ಘಟನೆಯಿಂದ ನಮಗೆ ತಿಳಿದು ಬರುತ್ತೆ.